ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ಈ ರಾಹುಲ್ ಗಾಂಧಿ ಸಂಸತ್ತಿನ ಒಳಗೂ ಹಿಂಗೆ ಸಂಸತ್ತಿನ ಹೊರಗೂ ಹಿಂಗೇನಾ? ಸಂಸತ್ತಿನ ಒಳಗಂತೂ ಮೈಕ್ ಆನ್ ಆಯ್ತು ಅಂತಾರ, ಆಫ್ ಆಯ್ತು ಅಂತಾರ, ಹಿಂಗ ಚಿತ್ರ ವಿಚಿತ್ರವಾಗಿ ಆಡ್ತಾರ. ಇನ್ನು ಸ್ವಂತವಾಗಿ ಇನ್ನೇನೋ ಕತಿ ಹುಟ್ಟಿಸ್ಕೊಂಡು ಏನೇನೋ ಹೇಳಲಿಕ್ಕೆ ಹೋಗ್ತಾರ. ಈಗ ನೋಡಿದ್ರ ಸಂಸತ್ತಿನ ಮುಂದೆ ಸಂಸತ್ತಿನ ಹೊರಗ ಚಿತ್ರ ವಿಚಿತ್ರವಾಗಿ ನಾಟಕ ಮಾಡ್ದಂಗ್ ಮಾಡ್ಲಿಕ್ಕತ್ತಾರ. ಅಲ್ಲ, ಈ ಇಂಡಿ ಮೈತ್ರಿಕೂಟದ ಸದಸ್ಯರಿಗೆ ಬೇರೆ ಕೆಲಸ ಇಲ್ಲ ನೋಡ್ರಿ. ಅಲ್ಲ, ಒಬ್ರು ಪೂಜಾರಿ ವೇಷ ಹಾಕ್ತಾರಂತ ಪಪ್ಪು ಯಾದವ್, ಅವರಿಗೆ ರಾಹುಲ್ ಗಾಂಧಿ ರೊಕ್ಕ ದಾನ ಮಾಡೋ ತರ ಮಾಡುದಂತ ಆಕ್ಟಿಂಗ್. ಅಲ್ಲ, ಇವ್ರು ಹೋಗಿ ಇನ್ಯಾರ್ದೋ ಪಾದ ಮುಟ್ತಾರಂತ. ಆಮೇಲೆ ಆ ಪೂಜಾರಿ ದೇಣಿಗೆ ರೊಕ್ಕ ಕೊಟ್ಟಿದ್ ಪೆಟ್ಟಿಗೆ ಇರ್ತಿತ್ಲ, ಅದನ್ನ ತಗೊಂಡು ಎತ್ಕೊಂಡು ಓಡ್ ಹೋಗುದಂತ. ಅಲ್ಲ, ಹಿಂಗಂದ್ರೆ ಏನ್ ಹೇಳ್ರಿ? ದೇಶಭಕ್ತರನ್ನರೇ ಕೆಣಕಬೇಕು, ಹಿಂದೂಗಳನ್ನರೇ ಕೆಣಕಬೇಕು, ಎರಡೂ ಒಂದೇ ಬಿಡ್ರಿ. ಅಲ್ಲ, ಒಟ್ಟನ್ಯಾಗ ಯಾರನ್ನಾರ ಕೆಣಕಿಲ್ಲ ಅಂದ್ರೆ ಇವ್ರಿಗೆ ತಿಂದ ಅನ್ನ ಅರಗಲ್ ಕಾಣ್ತೈತಿ. ಇನ್ನ ಹಿರಿ ಅಣ್ಣನ ಚಾಳಿ ಮನಿ ಮಂದಿಗೆಲ್ಲ ಅನ್ನೋ ಹಂಗ ರಾಹುಲ್ ಗಾಂಧಿ ತಂಗಿ ಮಾತು ಕೇಳ್ಬೇಕ್ ನೀವು. ಪ್ರಿಯಾಂಕಾ ಗಾಂಧಿ ಅವರ ಮಾತಾಡೋ ಮುಂದ ನಂದನ್ ನಿಲೇಕಣಿಯವರ ಬಗ್ಗೆ ಹೇಳಬೇಕಾಗೈತಿ. ಅವ್ರ ಹೆಸರು ತಗೊಳ್ಳೋದನ್ನ ಬಿಟ್ಟು ಗೋಮೂತ್ರದ ಬಗ್ಗೆ ಪ್ರಸ್ತಾಪ ಮಾಡ್ತಾರ ನೋಡ್ರಿ. ತಗಲಾಕೊಂಡ್ರಂತ ತಿಳ್ಕೊರ್ ನೀವು. ಅದಕ್ಕ ಸುಧಾಂಶು ತ್ರಿವೇದಿ ಅವರು ತಕ್ಕ ಉತ್ತರ ಕೊಡ್ತಾರ. ಅಲ್ಲ, ಸುಮ್ಮನೆ ಸಂಬಂಧ ಇಲ್ಲಾರ್ದೇನೆ ಗೋಮೂತ್ರದ ಬಗ್ಗೆ ಹೇಳ್ತಾರಲ್ಲ ಇವ್ರು. ಇವ್ರಿಗೆ ಏನು ಗೊತ್ತೈತಿ? ಗೋಮೂತ್ರದ ಮಹತ್ವ ಗೊತ್ತಾ? ಗೋಮೂತ್ರದ ಔಷಧಿಯ ಗುಣಗಳ ಗೊತ್ತಾ? ಇಂಥ ಔಷಧೀಯ ಗುಣಗಳಿಂದನೇ ಗೋಮೂತ್ರದ ಪೇಟೆಂಟ್ ಅನ್ನ US, UK, ಅಮೆರಿಕ, ಲಂಡನ್ದಾಗೆಲ್ಲ ಐತಿ. ಇದ್ರ ಬಗ್ಗೆ ಸ್ವಲ್ಪ ಇವ್ರಿಗೆ ಏನಾರ ಗೊತ್ತೈತ್ಯಾ ಅಂತ ಪ್ರಶ್ನೆ ಹಾಕ್ತಾರ ನೋಡ್ರಿ. इस नई कमेटी में तो एक एक्स IB चीफ, अरे बात फिर चिल्ला रही है, एक एक्स IB चीफ, एक IT कंपनी के मालिक और एक गौमूत्र के विशेषज्ञ भी हैं। प्रधानमंत्री जी ने श्री नंदन नीलकर्णी जी के नेतृत्व में एक हाई पावर्ड टास्क फोर्स बनाई। मगर सभापति जी, मैं समझ नहीं पाता हूं, हाई पावर्ड टास्क फोर्स के सदस्यों का, विद्वान सदस्यों का उल्लेख करते हुए ये गोमूत्र कहां से बीच में आ जाता है? यानी समझ में नहीं आता है, जिसका कोई रेलेवेंस नहीं उस टॉपिक से। तो मैं बताना चाहता हूं, जिनको गोमूत्र की भी समस्या है तो मैं उन्हें बताना चाहता हूं, गोमूत्र का एंटी बैक्टीरियल, एंटी फंगल, मेडिसिनल वैल्यू के लिए US में पेटेंट है एंड द पेटेंट नंबर इज 6410059। और गोमूत्र का बायो एनहांसर के रूप में US में साइंटिफिक पेटेंट है 6896907। मगर सर क्या करें, दिमाग में मैकाले मार्क्स का गोबर भरा हुआ है, तो उन्हें कहां से समझ में आएगा? सर, अगर यह आत्मविश्वास होता जैसे प्रधानमंत्री जी ने ऑल इंडिया इंस्टीट्यूट ऑफ आयुर्वेदिक साइंस से बनाया, ये 50 साल पहले बन गया होता, तो सभापति महोदय हमें हल्दी, नीम और तुलसी के पेटेंट के लिए लड़ाई नहीं करनी होती। हम आज लीडर बन के खड़े होते हैं। मगर क्या बताएं, ये विज्ञान में पश्चिम के अंधभक्त हैं और उस अंधभक्ति की कीमत इस देश ने चुकाई। ಕರೆಕ್ಟ್ ಅದ ಬಿಡ್ರಿ. ಪಾಪ ಇಂಥವೆಲ್ಲ ಎಲ್ಲಿ ಗೊತ್ತಿರ್ಬೇಕು? ತಲೆಯಾಗ ಯಾವುದೋ ಒಂದು ಪೇಪರ್ ಲೀಕ್ ಮಾರ್ಕ್ಸ್ ಗೊಬ್ಬರ ತುಂಬಿಕೊಂಡು ಹಿಂಗಾಗುದ್ ಸಹಜ ಐತಿ ಬಿಡ್ರಿ. ಅಷ್ಟೇ ಅಲ್ಲ, ಈಗ ಪ್ರಧಾನಿ ಮೋದಿ ಸ್ಥಾಪಿಸ್ಯಾರಲ್ಲ ಅಖಿಲ ಭಾರತ ಆಯುರ್ವೇದ ಕೇಂದ್ರ, ಇದನ್ನ 50 ವರ್ಷಗಳ ಹಿಂದೆನೆ ಸ್ಥಾಪಿಸಿದ್ರ ಭಾರತ ಇವತ್ತು ಅರಿಶಿಣ, ಬೇವಿನ ಮೇಲಿನ ಪೇಟೆಂಟ್ ಸಲುವಾಗಿ ಹೋರಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಸತ್ಯ ಹೇಳಿದ್ರು. ಇದರೇ ಅರ್ಥ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರ ತಲೆಯಾಗ ಈ ಮಾರ್ಕ್ಸಿನ ಗೊಬ್ಬರ ತುಂಬಿಕೊಂಡಾರಲ್ಲ ಪ್ರಿಯಾಂಕಾ ಗಾಂಧಿ, ಅದನ್ನರೇ ಕರೆಕ್ಟ್ ಆಗಿ ತುಂಬಿಕೊಂಡಾರ? ಇಲ್ಲ, ಅದನ್ನೂ ಸರಿಯಾಗಿ ತುಂಬಿಕೊಂಡಿಲ್ಲ ನೋಡ್ರಿ. ಈಗ ಒಂದು ಲೆಕ್ಕಾಚಾರ ಹೇಳ್ತಾರೆ ಇವ್ರು. ಹೆಂಗಂದ್ರ, ಇಲ್ಲಿ ತನಕ ಅದೆಷ್ಟು ಕ್ವಶನ್ ಪೇಪರ್ಗಳು ಲೀಕ್ ಆಗ್ಯಾವ, ಅದೆಷ್ಟು ಕೋಟಿ ವಿದ್ಯಾರ್ಥಿಗಳು ಹೈರಾಣಕ್ಕೆ ಬಿದ್ದಾರ ಅಂತ ಹೇಳಿ ಒಂದು ಲೆಕ್ಕಾಚಾರ ಕೊಡ್ತಾರ. ಅದನ್ನ ಕೇಳಿದ್ರ ಇಡೀ ಜಗತ್ತಿನ ಲೆಕ್ಕಾಚಾರನೇ ಉಲ್ಟಾ ಪಲ್ಟಾ ಆಗ್ಬಿಡ್ತೈತಿ. एग्जामिनेशन सिस्टम खुद फेल हो गया है। पिछले दशक में 152 पेपर लीक हुए, 750 करोड़ छात्र प्रभावित हुए, मगर एक भी दोषी
एक भी माफिया को सजा नहीं। माननीय प्रियंका गांधी जी ने एक बड़ी रोचक बात की और ये सुनने लायक है। उनका कहना है कि 152 बार पेपर लीक हुआ। ये आंकड़ा कहां से मिला, कोई प्रमाणित नहीं, कोई ऑथेंटिकेशन नहीं। लेकिन उससे भी अधिक दिलचस्प बात ये है, वो कहती हैं कि 150 पेपर्स लीक, 150 times the paper leak happened, which affected 750 crore children. I have verified this from the written script which was there in the parliament last night, where I wanted to actually check on myself. 150 paper leaks affecting 750 crore children, which means 7.5 billion. The entire population of the world is just about 8 billion. And you have 7.5 billion children in India. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗವಾಗಿ ಒಂದು ಮಾತು ಹೇಳಿದ್ರು, ಶಾಕಿಂಗ್. ಗೃಹ ಮಂತ್ರಿಗಳು ಒಂದು ರೂಮ್ನಾಗ ಲಾಕ್ ಮಾಡ್ಕೊಂಡು ಕುಂತಾರಂತ, ಅಲ್ಲೇ ಕುಂತ ಇವ್ರೆಲ್ಲರ ಮಾತು ಕೇಳ್ತಾರಂತ. ಹಿಂಗ ಬಹಳ ದಿನ ಒಂದು ರೂಮ್ನಾಗ ಲಾಕ್ ಮಾಡ್ಕೊಂಡು ಕುಂದ್ರಲಕ್ ಆಗುದಿಲ್ಲ, ಮುಚ್ಕೊಂಡಿರೋ ರೂಮದ ಬಾಗಿಲು ತೆಗೆದು ತಾವೇ ಒಂದ್ ದಿನ ಹೊರಗೆ ಎಳ್ಕೊಂಡು ಕರ್ಕೊಂಡು ಬರ್ತಾರಂತ. ಹಿಂಗ್ ಹೇಳ್ತಾರ ನೋಡ್ರಿ. इसका जिम्मेदार कौन है? इसका जिम्मेदार आप है, होम मिनिस्टर है। आप बंद कमरे में रह के आप सुन रहे होंगे मेरी बात, लेकिन आप बंद कमरे में रह के बहुत दिन छुप नहीं सकते। एक दिन हम बाहर खींच के लाएंगे और जनता के सामने हम दिखाएंगे इनके दिल में क्या है। ಆಕ್ಚುಲಿ ಖರೆ ವಿಷಯ ಏನ್ ಗೊತ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಈ ಮಾತುಗಳನ್ನ ಆಡಿದ್ದು ಅಮಿತ್ ಶಾ ಅವ್ರ ಸಲುವಾಗಿ ಅಂತ ಅಂದ್ಕೊಂಡ್ರೆ ನೀವು ಇಲ್ಲ. ಸೂಕ್ಷ್ಮವಾಗಿ ಅವರ ಮಾತುಗಳನ್ನ ಗಮನಿಸಿದ್ರ ಅವ್ರ ಮನಸ್ಸಿನ ಮಾತು ಅರ್ಥ ಆಗ್ತದ ನನಗ. ಎಷ್ಟೇ ಆಗ್ಲಿ ನಮ್ಮೂರವ್ರೇ ಅಲ್ಲಿದ್ರಿ ಅವ್ರ. ನೋಡ್ರಿ, ಹೋಮ್ ಮಿನಿಸ್ಟರ್ ಅಂತ ಹೇಳ್ತಾರ ನೋಡ್ರಿ, ಅದು ಕೇಂದ್ರದಲ್ರಿ, ನಮ್ಮ ರಾಜ್ಯದ್ದು. ಸ್ವಂತ ಮಗನಿಗೆ ಎದುರಿಗೆ ನಿಂತು ಮುಖಕ್ಕೆ ಹೊಡೆದಂಗ ಹೇಳಕ್ಕಾಗೋದಿಲ್ಲಲ್ಲ. ಪಾಪ ಏನೋ ಹಿಂಜರಿಕೆ ಇರಬಹುದು ಅನಿಸ್ತೈತಿ. ಅದಕ್ಕೆ ಒಳಗಿರುವಂತಹ ಟೆನ್ಷನ್, ದುಃಖ ಎಲ್ಲ ಹಿಂಗ ಸಂಸತ್ನ್ಯಾಗ ಬಂದು ಇನ್ನೊಬ್ಬರ ಹೆಸರಿನ್ಯಾಗ ಇಂಡೈರೆಕ್ಟ್ ಆಗಿ ತೋಡ್ಕೊಳ್ಳಿಕತ್ತಾರ. ಅಕಸ್ಮಾತ್ ಅಮಿತ್ ಶಾ ಅವ್ರಿಗೇನೇ ಹೇಳಿದ್ರು ಅಂತ ತಿಳ್ಕೊರಿ ನೀವು, ಅದ ಅವ್ರಿಗೆ ಸೂಟ್ ಆಗುದೇ ಇಲ್ಲ. ಯಾಕಂದ್ರ ಮೋಟಾ ಭಾಯ್ ಒಂದು ರೂಮ್ನ್ಯಾಗ ಸುಮ್ಮನೆ ಇರೋವ್ರ ಅವರೇ ಹೇಳ್ಯಾರ, ಯಾರಿಗೂ ಅಂಜಿಲ್ನ ಇಲ್ಲಿ ತನಕ. ಇಂದಿರಾ ಗಾಂಧಿಗೆ ಅಂಜಲಾರ್ದವ್ರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅನ್ಸ್ತಾರ? चीजों का मैं क्या जवाब दूं? हम तो बच्चे थे तब इनकी दादी से नहीं डरते थे। मैंने खुद नारे लगाए थे, असम की गलियां सुनिए, इंदिरा गांधी खूनी है। इंदिरा से नहीं डरते थे भैया हम, और उस वक्त तो बच्चे थे। ಇಲ್ಲಿ ಒಂದ್ ಕಡೆ ಪತ್ರಕರ್ತರ ಪ್ರಶ್ನೆ ಕೇಳ್ತಾರ, ಪೊಲೀಸರ ಬಗ್ಗೆ ಪಾಪ ಪೆಟ್ಟಾಗೈತಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನ್ ಕನಿಕರ ಇಲ್ಲೇನು, ಸಹಾನುಭೂತಿ ಇಲ್ಲೇನಂತ ಕೇಳ್ತಾರ. ಈ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಎಷ್ಟು ಖಡಕ್ ಆಗಿ ಹೇಳ್ತಾರ ಅಂದ್ರ, ಏನದು ಪೊಲೀಸರ ಬಗ್ಗೆ ಅಂತ ಪರಿ ಯಾಕೆ ನಿಮಗ್ ಕಾಳಜಿ, ನಿಮ್ಗೆ ಯಾಕೆ ಅಂತ ಪರಿ ಕನಿಕರ, ತಮ್ಮ ಡ್ಯೂಟಿ ತಾವ್ ಮಾಡ್ಲಿಕ್ಕತ್ತಾರ, ಅದ್ರಾಗ ಏನ್ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾರ ನೋಡ್ರಿ. राहुल गांधी से अभी पूछा गया कि जो दिल्ली पुलिस के परिवार वाले हैं वो प्रेस कॉन्फ्रेंस कर रहे हैं, और क्या वो ये कह रहे हैं कि पार्लियामेंट में जो विपक्ष है हमारी बात भी तो उठाए, पुलिस वाले भी तो घायल हुए, उनके परिवार वाले कह रहे। राहुल गांधी ने सवाल पूछा, राहुल गांधी कह रहे हैं कि आप लोग क्या बीजेपी के आदमी हो, जर्नलिस्ट को ऐसा कह रहे राहुल गांधी, जबकि पूछा वो जा रहा है जो पुलिस के परिवार वाले कह रहे हैं। नहीं तो पुलिस के परिवार वाले कह रहे हैं पुलिस में नौकरी करने के लिए आए, राजनीति करने की कोशिश ना करें। बच्चों को गोली मारने का अधिकार नहीं है कि तुम गोली मारोगे सीधे बच्चों को। अरे इमरान भाई, पुलिस वाले भी तो घायल हुए हैं इमरान अरे जी। तो गोली थोड़ी मारेंगे सीधे बच्चों को, ये कह रहे हमारे लिए भी बात करी बच्चों जाए। को गोली नहीं मारेंगे सीधे। हाँ। बच्चों को गोली मारने के लिए पुलिस नहीं है। हाँ। पुलिस को पुलिस का काम पुलिसिंग करना है, पुलिसिंग करे। तो आपको लगता है कि अगर उनकी मांग है कि उनको भी न्याय मिलना चाहिए जो पुलिस वाले उनके घायल साथ हैं? क्या, उनके साथ अन्याय क्या हुआ है? नौकरी पीटा कर, गया है। अरे नौकरी कर रहे हो, इसी काम की नौकरी मिल रही है, तनख्वाह इसी काम की मिलती है उन्हें। ಹೌದು ಬಿಡ್ರಿ, ತಮಗ್ ಎಲ್ಲಿ ಬೇಕು ಹೆಂಗ ಬೇಕು ಹಂಗೆ. ಒಂದ್ ಕಡೆ ಪೊಲೀಸರ ಮ್ಯಾಲ ಇಷ್ಟು ಕಾಳಜಿ ತೋರ್ಸುದು, ಮತ್ತೊಂದು ಕಡೆ ಇಲ್ಲ ವಿದ್ಯಾರ್ಥಿಗಳ ಬಳಿ ಕಾಳಜಿ ತೋರ್ಸುದು. ಅಲ್ಲ, ಇವ್ರು ನೆನಪೈತ್ಯಾ ನಿಮ್ಗ, ಈ ಬಾಟ್ಲಾ ಹೌಸ್ ಎನ್ಕೌಂಟರ್ ಆಗಿತ್ತು, ಅವಾಗ ಭಯೋತ್ಪಾದಕರು ಸತ್ತಿದ್ರು ನೋಡ್ರಿ. ಅವ್ರ ಸಲುವಾಗಿ ಏನ್ ತ್ರಾಸ ಪಟ್ಕೊಂಡು ಸಂಕಟ ಮಾಡ್ಕೊಂಡು ಗಳಗಳ ಅಂತ ಅಳ್ಳಿಕತ್ತಿದ್ರು. ಈಗ ನೋಡಿದ್ರೆ ಪೊಲೀಸರ ಬಗ್ಗೆ ಒಂದ್ ಸ್ವಲ್ಪನೂ ಕನಿಕರ ಇಲ್ಲ, ಸಹಾನುಭೂತಿ ಇಲ್ಲ. ಹೆಂಗಂತ ಗೊತ್ತಾಯ್ತಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.